ಅಭಿ, ಇವ್ರನ್ನ ಮನೆ ಬಿಟ್ಟು ಬೇರೆ ಎಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಮ್ಮ, ಹಸುನ ಮನೇಲಿ ಇಟ್ಕೋಬಹುದು, ಆದ್ರೆ ಹಸು ವೇಸ್ತಲ್ಲಿರೋ ನರಿನಲ್ಲ. ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಯಾವ ಮುಖ ಹೊತ್ಕೊಂಡು ನಮ್ಮ ಮನೆಗೆ ಬಂದ್ರಿ? ಇಷ್ಟು ದಿನ ನೀವು ನಮ್ಮನ್ನ ಮರಳು ಮಾಡಿದ್ದು ಸಾಕು. ಏನೋ ಪಾಪ ದಿಕ್ಕು ದೆಸೆ ಇಲ್ಲ ಅಂತ ಮನೆ ಕರ್ಕೊಂಡು ಬಂದು ಆರೈಕೆ ಮಾಡಿದ್ರೆ ಈ ಮನೆನೇ ನಂದು, ನಾವೆಲ್ಲ ನಿಮ್ಮ ಮನೆಯವರು ಅಂತ ನಾಟಕ ಮಾಡಿದ್ದು ಸಾಕು. ಇದೆಲ್ಲ ಇವತ್ತಿಗೆ ಕೊನೆ ಆಗ್ಬೇಕು. ಇಷ್ಟು ದಿನ ನೀವು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡ್ವಿ, ಆದ್ರೆ ಇವತ್ ನೀವು ಮಾಡಿದ್ದು ನಂಬಿಕೆ ದ್ರೋಹ. ನಿಮ್ಮನ್ನ ನಂಬಿ ನಮ್ ಮೀರನ ನಿಮ್ ಕೈ ಕೊಟ್ರೆ ಇವತ್ ನಮ್ ಮೀರ ನಮ್ ಕೈ ತಪ್ಪೋ ಹಾಗೆ ಮಾಡಿದ್ರಿ. ರಾಧಮ್ಮ, ನನ್ ಮಗು ಎಲ್ಲಿ? ರಾಧಮ್ಮ, ನನ್ ಮಗುನ್ ಎಲ್ಲಿ ಕರ್ಕೊಂಡೋಗಿ ಎಲ್ಲಿ ಬಿಟ್ರಿ? ನನ್ ಮಗುನ್ ಯಾರ್ ಕೈ ಕೊಡ್ರಿ? ನಿಜ ಹೇಳಿ ರಾಧಮ್ಮ, ನನ್ ಮಗುಗ್ ಏನ್ ಮಾಡಿದ್ರಿ? ನನಗ್ ನನ್ ಮಗು ಬೇಕು, ನನಗ್ ನನ್ ಮೀರ ಬೇಕು, ನನಗ್ ನನ್ ಮಗು ಬೇಕು. ರಾಧಾ ಅವರೇ, ಎಲ್ಲರೂ ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಹೀಗೆ ಏನು ಮಾತಾಡದೆ ನಿಂತ್ಕೊಂಡಿದ್ದೀರಾ? ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಬಾಯ್ ಬಿಟ್ಟು ಏನಾದ್ರೂ ಹೇಳಿ. ಮೀರಾ ಎಲ್ಲಿ? ಅಣ್ಣ, ನಾವೆಲ್ಲ ಕೇಳಿದ್ರೆ ಇವರು ಬಾಯಿ ಬಿಡಲ್ಲ. ಇವರು ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೊದಲು ಪೊಲೀಸ್ನವ್ರನ್ನ ಕರ್ಸೋಣ. ಅವ್ರ ರೂಟಲ್ಲಿ ಕೇಳಿದ್ರೆ ಇವರು ಬಾಯಿ ಬಿಡಲೇಬೇಕು. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಪ್ಪ. ನಾನು ಇವಾಗಲೇ ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ. ಅಭಿ, ಅಭಿ, ಒಂದ್ ನಿಮಿಷ, ನಾನು ಕೇಳ್ತೀನಿ. ತುಳಸಿಯವರೇ, ನೀವು ಇವರನ್ನ ಅತಿಯಾಗಿ ವಹಿಸ್ಕೋತಾ ಇದ್ದೀರಾ. ಮಾಧವ್ ಅವರೇ, ನಾನು ವಹಿಸ್ಕೋತಾ ಇಲ್ಲ, ವಿಷಯ ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ರಾಧಾ, ಇಲ್ಲಿ ನೋಡಿ, ನೀವು ನನ್ಗೆ ಆಸ್ಪತ್ರೆಯಲ್ಲಿ ಹೇಳಿದ್ದು ನಿಜನಾ? ಏನ್ ಹೇಳಿದ್ರು ಆಸ್ಪತ್ರೆಯಲ್ಲಿ? ನೋಡಿ, ನೀವು ಈ ರೀತಿ ಸುಮ್ಮನೆ ಇದ್ರೆ ಏನು ಪ್ರಯೋಜನ ಇಲ್ಲ. ಸತ್ಯ ಏನು ಅಂತ ಎಲ್ಲರ ಮುಂದೆ ಹೇಳಿ. ರಾಧಾ, ದಯವಿಟ್ಟು ನೆನಪು ಮಾಡ್ಕೊಳ್ಳಿ, ನೀವು ಪಾರ್ಕ್ಗೆ ಮಗುನ್ ಕರ್ಕೊಂಡು ಹೋದಾಗ ಅಲ್ಲಿ ಯಾರು ಬಂದ್ರು, ಏನ್ ನಡೀತು? ಮಗು ತುಂಬಾ ಅಳ್ತಾ ಇತ್ತು ಅಂತ ಪಾರ್ಕಿಗೆ ಕರ್ಕೊಂಡು ಹೋದೆ. ಸ್ವಲ್ಪ ಹೊತ್ತು ಆಟ ಆಡಿಸಿ ಹಾಗೆ ಮನೆಗೆ ಕರ್ಕೊಂಡ್ಬರ್ತಾ ಇದ್ದೆ. ಆಮೇಲೆ ಆಮೇಲೆ ಏನಾಯ್ತು ಹೇಳಿ, ಏನಾಯ್ತು? ಡಾಕ್ಟರ್, ಪೂರ್ಣಿಗೆ ಏನಾಗಿದೆ? ಆಗಾಗ ತಲೆ ಸುತ್ತ ಬೀಳ್ತಾ ಇದ್ದಾಳೆ. ಅವ್ರ ಶಾಕಿಗೆಲ್ಲ ಆಗ್ತಿದೆ ಅನ್ಸುತ್ತೆ. ಊಟ ತಿಂಡಿ ಸರಿಯಾಗಿ ಮಾಡಿಲ್ಲ ಅನ್ಸುತ್ತೆ. ತುಂಬ ವೀಕ್ ಆಗಿದ್ದಾರೆ. ಡಾಕ್ಟರ್, ಮನೇಲಿ ನಡೆದಿರೋ ಕೆಲವು ವಿಚಾರಗಳಿಂದ ಅವಳು ತುಂಬ ಗಾಬರಿ ಆಗಿದ್ದಾಳೆ, ತುಂಬ ಭಯ ಪಡ್ಕೊಂಡಿದ್ದಾಳೆ. ಅವ್ರಿಗೆ ಯಾವುದೇ ರೀತಿ ಶಾಕ್ ಆಗದೆ ಇರಂಗೆ ನೋಡ್ಕೊಳ್ಳಿ. ಅವ್ರ ಮುಂದೆ ದುಃಖ ಆಗೋ ಯಾವ ವಿಚಾರನೂ ಮಾತಾಡೋದಕ್ಕೆ ಹೋಗಬೇಡಿ. ನಾನು ಮೆಡಿಸಿನ್ಸ್ ಬರ್ಕೊಡ್ತೀನಿ, ಅದನ್ನ ಟೈಮ್ ಟು ಟೈಮ್ ಕೊಡಿ. ಹಾಗೆ ಊಟ ತಿಂಡಿ ಚೆನ್ನಾಗಿ ಮಾಡಬೇಕು. ಏನಾದರೂ ಇದ್ರೆ ಕಾಲ್ ಮಾಡಿ, ನಾನಿನ್ನು ಬರ್ತೀನಿ.
ಪೂರ್ಣಿ ನಮ್ಮ ಮೀರಾಗೇನೂ ಆಗಲ್ಲ. ಅವಳು ಜೋಪಾನವಾಗಿ ಮನೆಗೆ ಬರ್ತಾಳೆ, ನಿನ್ ಮಡ್ಲಲ್ಲಿ ಮಲ್ಕೋತಾಳೆ. ನಿಂಗೆ ಒಂದ್ ನಿಮಿಷನೂ ಪುರ್ಸತ್ ಕೊಡೋದಿಲ್ಲ. ನೀನ್ ಬೇಗ ಚೇತರಿಸ್ಕೊ. ಅವಳು ಬಂದ್ಮೇಲೆ ಅವಳನ್ನ ಎತ್ತಿ ಮುದ್ದಾಡಿ ಅವಳ ಜೊತೆ ಆಟ ಆಡೋದಕ್ಕೆ ನಿನಗೆ ಶಕ್ತಿ ಬೇಕು. ಪೂರ್ಣಿಗೇನಾಯ್ತು? ಈಗ ಹೇಗಿದ್ದಾಳೆ? ಅವಳು ಬದುಕಿದ್ರು ಸತ್ರು ನಿಮಗೇನು? ನೀವ್ ಆರಾಮಾಗಿರಿ. ನಿಮ್ಮಿಂದ ಅವಳಿಗೆ ಇಷ್ಟ ಆಗಿದ್ದೆ ಸಾಕು. ದಯವಿಟ್ಟು ಅವಳಿಗೆ ತೊಂದರೆ ಕೊಡಬೇಡಿ. ಅವಳು ಏನಾದ್ರೂ ನಿಮ್ಮನ್ನ ನೋಡಿದ್ರೆ ಅವಳಿಗೆ ಇನ್ನೂ ಗಾಬರಿ ಆಗುತ್ತೆ. ನೀವ್ ಇಲ್ಲಿಂದ ಹೊರಟೋಗಿ. ದೀಪಿಕಾ, ಇಷ್ಟೊಂದು ಕೋಪ ಮಾಡ್ಕೋಬೇಡ. ಇವ್ರು ಮಾಡಿರೋ ಕೆಲ್ಸಕ್ಕೆ ಕೋಪ ಮಾಡ್ಕೊಳ್ದೆ ಹೊತ್ಕೊಂಡು ಮೆರವಣಿಗೆ ಮಾಡ್ಬೇಕಾ? ನೋಡಿ, ಇಷ್ಟ ಹೇಳಿದ್ರು ಮತ್ತೆ ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ, ಆಚೆ ನಡೀರಿ.